ನಿಶ್ಚಯವಾಗಿ ನನಗೆ ಹೇಳಿದ್ದು ಸತ್ಯ. ಆಗ ನನಗೆ ಎಚ್ಚರಿಕೆ ಮತ್ತು ಬೆದರಿಕೆ ಕೂಡ ಕೊಟ್ಟದ್ದು ಉಂಟು. ಆ ದಿನವೇ ನನಗೆ ಬೇರೆ ಯಾವ ದಾರಿ ಇಲ್ಲದೆ ನಾನು ದೇವರ ಸನ್ನಿಧಾನಕ್ಕೆ ಹೋದೆ. ಆ ದೇವರ ಸನ್ನಿಧಾನಕ್ಕೆ ಹೋದಾಗ ನನಗೆ ದೇವರು ಕೊಟ್ಟ ವಚನ ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 29. ನಾವು ದೇವರ ಸಂತಾನವರಾಗಿದ್ದ ಮೇಲೆ ದೈವತ್ವವು ಮನುಷ್ಯನ ಶಿಲ್ಪ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲಿಗೆ ಸಮಾನವೆಂದು ನಾವು ಭಾವಿಸಲೇಬಾರದು. ಈ ಅಜ್ಞಾಪಕಾಲಗಳನ್ನು ದೇವರ ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ಎಲ್ಲಾ ಕಡೆಯಲ್ಲಿರುವ ಮನುಷ್ಯರೆಲ್ಲರನ್ನು ಮಾನಸಂತ ಪಡಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಈ ವಾಕ್ಯವನ್ನು ಅಲ್ಲಿ ಅವರಿಗೆ ಹಿಂತಿರುಗಿ ಕರೆ ಮಾಡಿ ಹೇಳಿದೆ. ಆಗ ಅವರು ಬೈಬಲ್ ಯಾರು ನಂಬುತ್ತಾರೆ ಎಂದು ನನಗೆ ಉತ್ತರವನ್ನು ಕೊಟ್ಟರು. ಇದನ್ನು ಕೇಳುವಾಗ ನನಗೆ ನಿಜವಾಗಿ ಒಂದು ಶಾಕ್ ಆಯಿತು. ಯಾಕೆಂದರೆ ನಾವು ಪ್ರತಿದಿನ ಬಲಿದಾನದ ಅವರ ಓದುತ್ತೇವೆ ಮತ್ತು ಹೇಳ್ತೇವೆ ಇದು ದೇವರ ವಚನ ಆಮೇನ್ ಅಂತೇವೆ. ಇದು ಹೇಗೆ ಆಗುತ್ತದೆ? ಇದೊಂದು ಪ್ರಶ್ನೆ ನನ್ನಲ್ಲಿ ಹುಕ್ಕಿತು ಮತ್ತು ನಾನು ಬಹಳವಾಗಿ ಯೋಚಿಸಿ ನಾನು ದೇವರ ವಚನಕ್ಕೆ ತಲೆ ಬಾಗಿಸಿ ಹಿರ ಬಂದೆ.